ಎಲ್ಲರಿಗೂ ನಮಸ್ಕಾರ. ನಾನು ಫ್ಲೋರ್ ಪ್ಲಾನ್ಸ್ ಮಾಡೋದಕ್ಕೆ ಆಟೋಕ್ಯಾಡ್ ಯೂಸ್ ಮಾಡ್ತೀನಿ ಮತ್ತು ಸ್ಕೆಚಪ್ ಅಂದರೆ 3D ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ರೆಂಡರಿಂಗ್ ಮಾಡೋದಕ್ಕೆ ಲುಮಿಯನ್ನು, ಪ್ರೆಸೆಂಟೇಷನ್ ಮಾಡಬೇಕಂದ್ರೆ ಫೋಟೋಶಾಪ್ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಯೂಸ್ ಮಾಡ್ತೀವಿ. ಬಟ್ ಬಿಲ್ಲಿಂಗ್ ಜಾಸ್ತಿ ಅಂದರೆ ಬಿಲ್ಲಿಂಗ್ ಎಸ್ಟಿಮೇಷನ್ಗೆ ಯೂಸ್ ಮಾಡ್ತೀವಿ ಅಷ್ಟೇ. ನಾವು ಯಾವುದೇ ಪ್ಲಾನ್ಸ್ ಮಾಡಬೇಕಂದ್ರೂ ಕಮರ್ಷಿಯಲ್ ಆಗಲಿ, ರೆಸಿಡೆನ್ಷಿಯಲ್ ಆಗಲಿ, ಇಲ್ಲ ಪಬ್ಲಿಕ್ ಬಿಲ್ಡಿಂಗ್ಸ್ ಆಗಲಿ, ಫಸ್ಟ್ ನೋಡಬೇಕಾಗಿರೋದು ಓರಿಯೆಂಟೇಷನ್ನು, ಅಂದರೆ ದಿಕ್ಕು, ಯಾವ ದಿಕ್ಕಲ್ಲಿ ರೋಡ್ ಬರುತ್ತೆ ಅಂತ. ಅದು ಉತ್ತರ ದಿಕ್ಕು ಅಂತ, ಉತ್ತರ ದಿಕ್ಕು ಮೇಯ್ನು. ಸೊ ನೋಡಿ, ಓರಿಯೆಂಟೇಷನ್ ನಾನು ನೋಡಿಸ್ತಾ ಇದ್ದೀನಿ. ಇದು ಬಂದು ಈಸ್ಟ್ ಫೇಸಿಂಗ್ ಇದೆ, ರೋಡು ಈಸ್ಟಲ್ಲಿ ಬರುತ್ತೆ, ಪೂರ್ವ ದಿಕ್ಕಲ್ಲಿ. ನಾನು ಫಸ್ಟು ಇದು ನಾರ್ತ್ ಈಸ್ಟಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ. ಪೂಜಾ ಈಸ್ಟಲ್ಲಿ ಬರುತ್ತೆ, ಸೌತ್ ಈಸ್ಟಲ್ಲಿ ಕಿಚನ್ ಬರುತ್ತೆ, ಮತ್ತು ಯುಟಿಲಿಟಿ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವೀಗ. ಅದ್ರ ಜೊತೆಗೆ ಇದು ಸೌತಲ್ಲಿ ಡೈನಿಂಗು ಮತ್ತು ಸೌತಲ್ಲೇ ಸ್ಟೇರ್ಕೇಸ್ ಬರುತ್ತೆ ಸೌತ್ ವಾಲ್ಗೆ. ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮು ಮತ್ತು ಒಂದು ವಾಕಿನ್ ವಾರ್ಡ್ರೋಬು, ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀನಿ ಆ ರೂಮ್ಗೆ. ಸೊ ಎಲ್ಲ ಯೂಸ್ ಮಾಡೋದಕ್ಕೆ ಒಂದು ಕಾಮನ್ ಟಾಯ್ಲೆಟ್ ಅಷ್ಟೇ ಒಂದು ಕೊಟ್ಟಿದ್ದೀನಿ ನೋಡಿ. ಇದು ಒಂದು 33 ಫೀಟ್ ಬೈ 50 ಫೀಟ್ ಇದೆ ಪ್ಲಾನು. ಇದು ವಿಲ್ಲಾ ಪ್ಲಾನ್ಸು, ಅದಕ್ಕೆ ನಾನು ಸೌತ್ ಸೈಡ್ ವಾಲ್ಗೆ ಇದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಕಾಂಪೌಂಡ್ ವಾಲ್ಗೆ. ಅಂದರೆ ವಿಲ್ಲಾ ಪ್ಲಾನ್ಸ್ ಅಂದರೆ ಒಂದು ಪಕ್ಕದಲ್ಲಿ ಒಂದೊಂದು ಮನೆ ಬರ್ತಾನೆ ಇರುತ್ತೆ. ಇದು ಫಸ್ಟ್ ಫ್ಲೋರ್ ಪ್ಲಾನ್ಸು. ಹಿಂಗೆ ಹತ್ಕೊಂಬಂದ ತಕ್ಷಣವೇ ಲಿವಿಂಗ್ ಸಿಗುತ್ತೆ ನೋಡಿ, ಫ್ಯಾಮ್ಲಿ ಕುತ್ಕೊಳ್ಳೋದಕ್ಕೆ. ಬೆಡ್ರೂಮು ಒಂದು, ಇದು ಸೊ ಗೆಸ್ಟ್ ಬೆಡ್ರೂಮು, ಇಲ್ಲ ಏನಾದರೂ ಯೂಸ್ ಮಾಡ್ಕೋಬೋದು ಚಿಲ್ಡ್ರನ್ಸ್ಗೆ. ಇದು ಸಿಟ್ಔಟು. ಇದು ಅದರ ಜೊತೆಗೆ ಇದು ಸೆಕೆಂಡ್ ಫ್ಲೋರ್ ಪ್ಲಾನ್ಸು. ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ಸು, ನಾವು ಯಾವ ಥರ ಮಾಡಬೇಕಂತ ಅವ್ರು ಹೇಳ್ತಾರೆ. ಅಂದರೆ ಅವ್ರಿಷ್ಟ, ಅಂದರೆ ಎಷ್ಟು ಫ್ಲೋರ್ಸ್ ಕಟ್ಟಿಸ್ಬೇಕು ಮತ್ತು ಯಾವ ಥರ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಒಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ ಮನೆ ಅಂದರೆ, ಆ ಥರ ನಾವು ಮಾಡಿಕೊಡ್ತೀವಿ ಮತ್ತು ಹಾಗೆ ಕಟ್ಟಿಸ್ಕೊಡ್ತೀವಿ ಅಷ್ಟೇ. ನೋಡಿ, ಇದು ನಾನು ಇನ್ನೊಂದು ಆಪ್ಷನ್ನು. ಆ ಫ್ಲೋರ್ ಪ್ಲಾನ್ಸ್ಗೂ ಇದಕ್ಕೂ ಚೇಂಜ್ ಇದೆ ಸ್ವಲ್ಪ, ನೀವು ನೋಡ್ಬೋದು. 3D ನೋಡಿ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.